ವಿತರಣಾ ಕೇಂದ್ರಗಳು ಏನಿದ್ದಾವೆ ಅವನ್ನ 19 ಜಿಲ್ಲೆಗಳಲ್ಲಿ ಟಾಟಾ ವಿಂಡ್ ಪವರ್ ಅದಕ್ಕೆ ಖಾಸಗಿ ಕಂಪನಿಗಳಿಗೆ ಕೊಡಬೇಕಂತಂದೇಳಿ ಡಿ.ಕೆ. ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ. ಈ ತೀರ್ಮಾನ ಮಾಡಿದ್ರಿಂದ ಮುಂದಿನ ದಿನಗಳಲ್ಲಿ ಏನು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕರೆಂಟ್ ಉತ್ಪಾದನೆ ಆಗ್ತದೆ, ಇನ್ನು ಪ್ರೈವೇಟ್ ಕಂಪನಿ ಕೊಟ್ಟು ದುಡ್ಡು ಮಾಡಬೇಕನ್ನೋ ಉದ್ದೇಶದಿಂದ ಈ ಹುನ್ನಾರವನ್ನು ಮಾಡಿದ್ದಾರೆ. ಮೊನ್ನೆ ತಾನೇ ಡಿ.ಕೆ. ಶಿವಕುಮಾರ್ ಅವರು ರೈತರಿಗೆ ಏನು ಇಷ್ಟು ದಿವಸ ಫ್ರೀ ಕರೆಂಟ್ ಕೊಡ್ತಿದ್ವಿ ಅದೇ ಕರೆಂಟ್ ಕೊಡ್ತು ಅಂತಂದೇಳಿ ನಮಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಿವಿಗೆ ಹೂ ಇಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂತಂದು ಹೇಳಿದರೆ ಈಗ ನಮ್ಮ ಹಳ್ಳಿಗಳಲ್ಲಿ ಬಡವರು, ಕೂಲಿ ಕಾರ್ಮಿಕರು, ವೃದ್ಧರು, ರೈತರು ಏನು ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ ಏನು ಅನೇಕ ಸೌಲಭ್ಯಗಳು ಬರ್ತಿದ್ವು ಅವನ್ನೆಲ್ಲವನ್ನು ಕೂಡ ಈಗ ನಮಗೆ ಸರ್ಕಾರಗಳು ಫ್ರೀಯಾಗಿ ಕೊಡ್ತಿದ್ವು. ಏನು ಸರ್ಕಾರ ಖಾಸಗಿ ಕಂಪ್ನಿಗಳಿಗೆ ವಿದ್ಯುತ್ತನ್ನು ಕೊಟ್ಟಿದ್ದೇ ಆದರೆ ನಮಗೆ ಮುಂದಿನ ದಿನಗಳಲ್ಲಿ ಏನು ಮೊಬೈಲ್ಗಳು ಪ್ರೀಪೇಯ್ಡು, ಪೋಸ್ಟ್ ಪೇಯ್ಡು ಆ ಥರ ಏನು ಮೊಬೈಲ್ ಕಂಪ್ನಿಯವರು ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ನಮಗೂ ಕೂಡ ಡಿಜಿಟಲ್ ಮೀಟ್ರನ್ನು ಹಾಕಿ ಮನೆಗಳಿಗೆ ಕರೆಸಿದರೆ ಮಾತ್ರ ಕರೆಂಟ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಆ ಥರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊಂಟಿದೆ. ನಮ್ಮ ರೈತ ಬಂಧುಗಳು ಎಲ್ಲರೂ ಎಚ್ಚೆತ್ತಬೇಕು. ಯಾಕಂತಂದು ಹೇಳಿದರೆ ಇವತ್ತು ಏನಾದರೂ ನಾವು ವಿದ್ಯುತ್ ಖಾಸಗೀಕರಣ ಮಾಡಿದರೆ ವಿದ್ಯುತ್ ಇಲ್ಲಾಂದರೆ ಏನಾಗೋದಿಲ್ಲ. ಈಗ ನಮ್ಮ ರೈತರು ಒಂದು ವಂಶಗಳಿಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ಬೇಕಂತಂದೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅದು ಉದ್ದೇಶ ಏನಂತಂದು ಹೇಳಿದರೆ ಈಗ ಅವರು 5 HP ಮಾತ್ರ ಒಂದು ಸರ್ಕಾರದ ನಿಯಮ ಇರೋದು, 5 HP ಉಚಿತವಾಗಿ ಕೊಡ್ಬೇಕಂತ ನಿಯಮ ಇರೋದು. ನಾವು ಒಂದು ಹೊಲದಲ್ಲಿ 5 HP ಹಾಕಿದರೆ ನೀರೇ ಬರೋದಿಲ್ಲ. ಯಾಕಂದರೆ ಈಗ ಅಂತರ್ಜಲ ಕುಸಿತು 1000 ಅಡಿ, 1500 ಅಡಿ, 1200 ಅಡಿವರೆಗೂ ಆಳ ಹೋಗಿರೋದ್ರಿಂದ ಒಂದು 15 HP 20 HP ರೈತರು ಉಪಯೋಗಿಸ್ತಾರೆ. ಮತ್ತು ಆಮೇಲೆ ಒಂದೇ ಬೋರಿಂದ ರೈತರಿಗೆ ತುಂಬ ಬೆಳೆ ಹಿಡಿಯೋಕ್ಕಾಗೋದಿಲ್ಲ. ಸುಮಾರು 4-5 ಬೋರ್ಗಳು ಇರ್ತವೆ. 4-5 ಬೋರ್ ಇದ್ರೂ ಅವ್ರೇನು ಮಾಡ್ತಾರೆ, ಫ್ರೀ ಕೊಡ್ತೀವಿ ಅಂತಂದು ಹೇಳಿ ಏನು ಆಶ್ವಾಸನೆ ಕೊಡ್ತಿದ್ದಾರೆ, ಅವತ್ತಿನ ದಿವಸ ಒಂದು ಬೋರಿಗೆ ಮಾತ್ರ ಫ್ರೀ ಕೊಡ್ತಾರೆ. ರೈತ ಬಂಧುಗಳೇ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಇದನ್ನ ರಾಜ್ಯಾದ್ಯಂತ ಇನ್ನೇನು ನಾವು ರೈತರೆಲ್ಲ ಒಗ್ಗಟ್ಟಾಗಿ ಖಾಸಗೀಕರಣವನ್ನು ನಿಲ್ಲಿಸ್ಬೇಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಭಾಷಣ ಅಂತ ನಿಜ ಏನು ನಮಗೆ ವಿಷ ಇದಂಗಾಗ್ತದೆ. ಒಂದು ಮೋಟ್ರ್ ಫ್ರೀ ಕೊಟ್ಟರೆ ಅದರಲ್ಲಿ ಏನು ಬೆಳೆಯೋಕ್ಕಾಗಲ್ಲ. ನಾವು ಬೆಳೆದಿರೋಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದಲ್ಲೇ ರೈತರ ಹಾಳಾಗಿ ಎಲ್ಲ ವಿಷ ಕುಡಿಯೋಂಥ ಪರಿಸ್ಥಿತಿ. ಕರೆಂಟನ್ನು ದುಡ್ಡು ಕೊಟ್ಕೊಂಡ್ರೆ ಮುಗಿದು ಹೋಯಿತು. ಹೊಲಗಳೆಲ್ಲ ಮಾರಿ ಯಾರನ್ನ ಉಳ್ಳವರಿಗೆ ನಾವೆಲ್ಲ ಬಾರ್ಗಳೆಲ್ಲ ಬೋಟ್ಗಳೆಲ್ಲ ಲೋಟ ತೊಳೆದು ಜೀವನ ಮಾಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಎಲ್ಲ ಎಚ್ಚೆತ್ಕೋಬೇಕು. ಈಗ ನೋಡಿರಿ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಅವನ್ನೆಲ್ಲ ಇರೋದ್ರಿಂದ ಎಷ್ಟೋ ಬಡವರು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ. ಈ ಖಾಸಗೀಕರಣ ಏನಾದರೂ ಮಾಡಿದರೆ ಏನು 4 ರೂಪಾಯಿ 5 ರೂಪಾಯಿ ಮತ್ತು ಯೂನಿಟ್ಗೆ ಕರೆಂಟ್ ಬಿಲ್ ಐತೆ. ಖಾಸಗಿ ಕಂಪ್ನಿ ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರೆ ನಿಮ್ಗೆ ಗೊತ್ತೈತೆ. ಅವರೆಲ್ಲ ಎಲ್ಲರಿಗೂ ಮಾಮೂಲು ಕೊಟ್ಕೊಂಡ್ಬಿಡ್ತಾರೆ. ಮಾಮೂಲು ಕೊಟ್ಕೊಂಡ್ಬಿಟ್ಟು 10-15 ರೂಪಾಯಿ ಮಾಡಿದರೆ ತಿಂಗಳಿಗೆ 5000 ರೂಪಾಯಿ ಒಂದು ಮನೆ ಬಿಲ್ ಕಟ್ಟಬೇಕಾಗ್ತದೆ. ತಿಂಗಳಿಗೆ 5000 ರೂಪಾಯಿ ಕರೆಂಟ್ ಬಿಲ್ ಮಾಡಿದರೆ ಜೀವನ ಮಾಡೋದಂಗೆ ಎಲ್ಲ ನಾವು ರೈತರು ಆಲೋಚನೆ ಮಾಡಬೇಕು. ಅತಿ ಹೆಚ್ಚಿನದಾಗಿ ನಮ್ಮ ರೈತರಿಗೆ ಕರೆಂಟ್ ಫ್ರೀ ಕೊಡ್ಬೇಕಂತಂದೇಳಿ ಕಿವಿ ಇಟ್ಟು ನಮ್ಮ ಜೀವನ ತೆಗಿತಾರೆ. ಯಾಕಂದರೆ ಅದಕ್ಕೆ ಸರ್ವಿಸ್ ತಗೋಬೇಕಂತಂದು ಹೇಳಿದ್ರೆ 2-3 ಲಕ್ಷ ರೂಪಾಯಿ ದುಡ್ಡು ಬೇಕು. ಒಂದು ಮೋಟಿ ಸರ್ವಿಸ್ ಇರೋದಕ್ಕೆ ಮಾತ್ರ ಅಷ್ಟೇ ಕೊಡ್ತಾರೆ. 4-5 ಬೋರ್ಗಳಿದ್ರೆ 4-5 ಮೋಟ್ರ್ ಹಾಕೋಂಗಿಲ್ಲ. ಒಂದೇ ಮೋಟ್ರ್ ಹಾಕ್ಬೇಕು, ಒಂದೇ ನಡೆಸ್ಕೋಬೇಕು. 4-5 ಮೋಟ್ರ್ ನಡೆಸ್ಬೇಕಂತಂದು ಹೇಳಿದ್ರೆ 4-5 ದುಡ್ಡು ಕಟ್ಬೇಕು. ರೈತರು ಎಲ್ಲಿಂದ ಇದು ಮಾಡೋಕ್ಕಾಗ್ತದೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಏನು ಇದು ಖಾಸಗೀಕರಣವನ್ನು ನಿಲ್ಲಿಸ್ದಂಗೆ ಏನಾದರೂ ಉದ್ಯೋಗ ಮಾಡಿದರೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಾಸುದೇವ ಮೇಟಿ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳ ಮುಂಭಾಗ ಮುಖ್ಯಮಂತ್ರಿ ಅವರ ಇದು ಏನಾದರೂ ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣ ಮಾಡೋದಕ್ಕೆ ಏನಾದರೂ ಹೊರಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಾಸುದೇವ ಮೇಟಿ ನೇತೃತ್ವದಲ್ಲಿ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಡಿ.ಕೆ. ಶಿವಕುಮಾರ್ ಅವರ ಶವಯಾತ್ರೆಯನ್ನು ಖಂಡಿತವಾಗಿ ಮಾಡೇ ಮಾಡ್ತಾರೆ.
ರೈತರೆಲ್ಲ ಎಚ್ಚೆತ್ಕೋಬೇಕು. ಏನು ಎಚ್ಚೆತ್ಕೊಂಡು ಸಾವಿರಾರು ಲಕ್ಷಾಂತರ ರೈತರೆಲ್ಲ ಸೇರಿಕೊಂಡು ಏನು ಒಂದು ವಿದ್ಯುತ್ ವಿತರಣಾ ಕಂಪ್ನಿಗಳನ್ನು ಖಾಸಗೀಕರಣ ಮಾಡಿ ಹೊರಟಿದ್ದಾರೆ. ಇದೆಲ್ಲ ತಡೆ ಆಗಲಿ ಅಂತ ಹೇಳಿದ್ರೆ